ಎಲ್ರಿಗೂ ನಮಸ್ಕಾರ. ನಾವು ಪುರದಮ್ಮ ಹೋಗಿದ್ದೆ, ನಾನು ನಮ್ಮ ಮನೆಯವರು. ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಊಟ ಇಟ್ಕೊಂಡಿದ್ರು ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಗೊತ್ತಿರುತ್ತೆ ಪುರದಮ್ಮ ತುಂಬಾ ಫೇಮಸ್ಸು, ಹಾಗೆ ತುಂಬ ಪವರ್ಫುಲ್ಲು. ಹಾಗೆ ಒಂದು 2-3 ಫೋಟೋ ತೆಕ್ಕೊಂಡು ಇನ್ನು ಪುರದಮ್ಮಗೆ ಹೋದ್ಮೇಲೆ ನಮ್ಮ ಮನೆಯವರು ರಾಮದೇವ್ರ ನಾಳಕ್ಕೆ ಹೋಗ್ದಲ್ಲೇ ಇರ್ತಾರೆ. ಅದು ನಮ್ಮ ಮನೆಯವ್ರದ್ದು ಇಷ್ಟವಾದ ಸ್ಥಳ. ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಪುರದಮ್ಮಗೆ ಬಂದು ತುಂಬಾ ರಶ್ ಇತ್ತು, ಸಿಕ್ಕಾಪಟ್ಟೆ. ಹಾಗಾಗಿ ಒಳಗಡೆ ಹೋಗೋಕ್ಕಾಗಿಲ್ಲ, ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದು. ಹಾಗೆ ಅಲ್ಲಿ ಕೂಡ ತುಂಬ ಜನ ತುಂಬ ದೂರದಿಂದ ಬಂದಿರ್ತಾರಲ್ಲ, ಕೆಲವರು ನಮಗೆ ಗುರುತಿಸಿ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ಇವರು ನಮ್ಮ ಮನೆಯವ್ರ ದೊಡ್ಡಮ್ಮ, ನಾವೆಲ್ಲ ಒಟ್ಟಿಗೆ ಬಂದಿದ್ವಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಮತ್ತೆ ಊಟಕ್ಕೆ ಬಂದು ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸನಲ್ಲಿ ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇದು ಲಾಸ್ಟ್ ಟೈಮ್ ನೋಡಿದಾಗ ಈ ಗೋಲ್ಡನ್ನ ಎತ್ತಿಟ್ಟು ಹೋಗಿದ್ದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬರೋ ಅಂಥ ಅಮೌಂಟಲ್ಲಿ ಚಿಕ್ಕದಾಗಿ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿಬಿಡ್ತೀನಿ. ನಾನು ಏನಾದರೂ ಗೋಲ್ಡ್ ತೊಗೋಬೇಕು ಅಂದಾಗ, ಏನಾದ್ರು ಇಷ್ಟ ಆಗಿದ್ದಾಗ ನನ್ನ ಕೈಯಲ್ಲಿ ಅಷ್ಟು ಅಮೌಂಟ್ ಇದ್ದರೆ ಗೋಲ್ಡಿಗೆ ಹಾಕ್ಬಿಡ್ತೀನಿ. ಯಾಕಂದರೆ ನನ್ನ ತಲೆಯಲ್ಲಿರುತ್ತೆ ಸ್ವಲ್ಪ ದಪ್ಪದ ಮಾಡಿಸ್ಕೊಳ್ಳೋಣ, ಗಟ್ಟಿದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿವರೆಗೂ ನಾನು ದುಡ್ಡು ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಚಿಕ್ಕದಾಗಿ ಅಮೌಂಟ್ ಹೋಗೇ ಇರುತ್ತೆ. ಸೊ ಹಾಗಾಗಿ ಏನು ಸಿಕ್ಕಿದ್ರಲ್ಲೇ ನಾನು ಚಿಕ್ಕ ಅಮೌಂಟಲ್ಲೇ ಎಷ್ಟೆಷ್ಟು ಬರುತ್ತೆ ಅಷ್ಟು ಗ್ರಾಮಿನ ತೊಗೊಂಡ್ಬಿಡ್ತೇನೆ. ಹಾಗೆ ಇದ್ರ ಫುಲ್ ವ್ಲಾಗ್ನ ನಾನು ಪೂಜಾ ಕೆ ರಾಜನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾಗೆ ನಿಮ್ಮ ಮಕ್ಕಳು ಆಟ ನೋಡಿ ಎಲ್ಲ ಪಾತ್ರೆ ತಗೊಂಡು ಆಟ ಆಡ್ತಾ ಸ್ಟಾರ್ಟ್ ಆಗಿದೆ. ನನ್ನ ಮಗನಿಗೆ ನಮ್ಮಮ್ಮ ಸ್ನಾನ ಮಾಡ್ಕೊಂಡು ತಲೆ ಬಟ್ಟೆ ಕಟ್ಕೊ ಬರೋಂಗಿಲ್ಲ, ಪೂಜೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಓಕೆ, ಇಲ್ಲಿ ಈ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.